ಸಂಕ್ರಾಂತಿ ಹಬ್ಬ ಬಂತು. ಸುಗ್ಗಿಯ ಹಬ್ಬ, ನಮ್ಮ ನಾಡ ಹಬ್ಬ ಅಲ್ವಾ? ಸೊ ನಾವೇನ್ ಮಾಡೋಣ, ನಮ್ಮ ಗೋಲ್ ಏನು ಅಂತ ಸೃಷ್ಟಿಸ್ಕೊಳ್ಳೋಣವಾ? ಹೇಗೆ ಅಂದ್ರೆ, ನಾನು ಲಾಸ್ಟ್ ಟೈಮ್ ದೀಪಾವಳಿಗೆ ಹೇಳಿದ್ದೆ, ನೀವೊಂದು ಗೋಲ್ ಬುಕ್ ಅಂತ ಇಟ್ಕೊಂಡೇ ಇರ್ತೀರಾ. ಯಾರೆಲ್ಲ ಇಟ್ಕೊಂಡಿಲ್ವೋ ಈಗಲೇ ಒಂದು ಗೋಲ್ ಬುಕ್ ಅನ್ನ ಇಟ್ಕೊಳ್ಳಿ. ಯಾವ್ದಾದ್ರು ಒಂದು ಬುಕ್ ಇಟ್ಕೊಳ್ಳಿ, ಅದು ನಿಮ್ಮ ಗೋಲ್ ಬುಕ್ ಅಂತ, ಮೈ ಗೋಲ್ ಬುಕ್ ಅಂತ ಬರ್ಕೊಳ್ಳಿ. ಅದರಲ್ಲಿ ಓಪನ್ ಮಾಡಿದ ತಕ್ಷಣ ಫಸ್ಟ್ ಪೇಜ್ ಅಲ್ಲಿ ಸಂಕ್ರಾಂತಿ ಅಂತ ದೊಡ್ಡದಾಗಿ ಬರ್ಕೊಳ್ಳಿ. ಅದ್ರ ಕೆಳಗಡೆ ಬರೋ ಸಂಕ್ರಾಂತಿಗೆ, ಮುಂದಿನ ವರ್ಷ 2027 ಸಂಕ್ರಾಂತಿಗೆ ನೀವು ಯಾವ ಒಂದು ಗೋಲನ್ನ ಅಚೀವ್ ಮಾಡ್ಕೊಂಡಿರ್ಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿದೆಯೋ ಅದನ್ನ ಬರೀರಿ. ಅಂದ್ರೆ ಮುಂದಿನ ವರ್ಷ ಸಂಕ್ರಾಂತಿ ಹಬ್ಬಕ್ಕೆಲ್ಲ ಮದುವೆ ಆಗಿರ್ಬೇಕು, ಮಗು ಆಗಿರ್ಬೇಕು, ಮನೆ ಕಟ್ಟೋಕೆ ಶುರು ಮಾಡಿರ್ಬೇಕು, ಕಾರ್ ತಗೊಂಡಿರ್ಬೇಕು, ಸಾಲಗಳೆಲ್ಲ ತೀರಿರ್ಬೇಕು, ಈ ತರದ್ದು ಏನಾದ್ರೂ ಇರುತ್ತಲ್ಲ ಲಾಂಗ್ ಟರ್ಮ್ ಒಂದು ಗೋಲ್, ಅಂತದನ್ನ ಬರ್ಕೊಳ್ಳಿ. ಅಲ್ಲಿ ಬರ್ಕೊಂಡ ನಂತರ ಅದರ ಕೆಳಗೆ ಈ ಗೋಲ್ನ ಮುಂದಿನ ವರ್ಷ ಸಂಕ್ರಾಂತಿಗೆ ನೀವು ಅಚೀವ್ ಮಾಡ್ಕೋಬೇಕು ಅಂದ್ರೆ ಇವತ್ತಿನಿಂದ ಅದಕ್ಕೆ ನೀವು ಯಾವ ರೀತಿಯಾಗಿ ಎಫರ್ಟ್ ಅನ್ನ ಹಾಕ್ತೀರಾ ಅದರ ಕೆಳಗಡೆ ಸ್ಟೆಪ್ಸ್ ಅಲ್ಲಿ ಬರ್ಕೊಳ್ಳಿ. ಈ ತಿಂಗಳು ಜನವರಿಯಲ್ಲಿ ಏನ್ ಸ್ಟೆಪ್ಸ್ ತಗೋತೀರಾ, ಫೆಬ್ರವರಿಯಲ್ಲಿ ಏನ್ ಸ್ಟೆಪ್ಸ್ ತಗೋತೀರಾ, ಮತ್ತೆ ಮಾರ್ಚ್ ಅಲ್ಲಿ ಏನ್ ಮಾಡ್ತೀರಾ, ಈ ತರ ಒಂದೊಂದು ತಿಂಗಳಲ್ಲಿ ನೀವೇನ್ ಮಾಡ್ತೀರಾ. ಅಥವಾ ಆ ತರ ಬೇಡ ಅಂದ್ರೆ ಸ್ಟೆಪ್ ವೈಸ್ ಅಲ್ಲೇ, ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3. ಫಸ್ಟ್ ನಿಮ್ಮಲ್ಲಿ ನೀವು ಹೇಗೆ ಬದಲಾವಣೆ ಮಾಡ್ಕೊಳ್ತೀರಾ, ಆಮೇಲೆ ಯಾವ ಎಫರ್ಟ್ ಅನ್ನ ತಗೊಳ್ತೀರಾ, ನೀವು ಆ ಗೋಲ್ ಅಚೀವ್ ಮಾಡಬೇಕು ಅಂದ್ರೆ ನೀವೇನೇನ್ ಮಾಡಬೇಕು ಅದನ್ನೆಲ್ಲ ಬರ್ಕೊಳ್ಳಿ. ಎಲ್ಲ ಒಂದೇ ದಿನ ಬರಿಬೇಕು ಅಂತೇನಿಲ್ಲ, 1 ವರ್ಷ ಟೈಮ್ ಇದೆ. ಅಂದ್ರೆ 1 ವರ್ಷ ಟೈಮ್ ಇದೆ ಅಂದ್ರೆ ಮುಂದಿನ ವರ್ಷ ಸ್ಟಾರ್ಟ್ ಮಾಡ್ಬೇಕು ಅಂತಲ್ಲ, ಮುಂದಿನ ವರ್ಷ ಸಂಕ್ರಾಂತಿಗೆ ಅದು ಅಚೀವ್ ಆಗಿರ್ಬೇಕು. ಸೊ ಅದಕ್ಕೆ ನೀವು ಇವತ್ತಿಂದ ಏನೇನ್ ಸ್ಟೆಪ್ಸ್ ತಗೋಬೇಕು. ಮಧ್ಯದಲ್ಲಿ ಯಾವಾಗಾದ್ರೂ ನೀವು ಏನಾದ್ರೂ ಎಕ್ಸ್ಟ್ರಾ ಸ್ಟೆಪ್ ತಗೊಂಡು ಇನ್ನೂ ಬೇಗ ಅಚೀವ್ ಆಗ್ತಿದೆ ಅಂದ್ರೆ ಅದನ್ನು ಬಂದು ಬರೀತಾ ಇರಿ. ಇಲ್ಲಿ ಈ ಸಂಕ್ರಾಂತಿ ಹಬ್ಬದ ಕೆಳಗೆ ಇರುವಂತ ಗೋಲ್ ಬಗ್ಗೆ ಏನೇನ್ ಸ್ಟೆಪ್ಸ್ ತಗೊಂಡಿದ್ದೀರೋ ಡೇಟ್ ಬರೆದು, ನಾನು ಈ ತರ ಸ್ಟೆಪ್ ತಗೊಂಡೆ, ಈ ತರ ಆಯ್ತು ಅಂತ. ಇದನ್ನ ಸ್ಟೆಪ್ ತಗೊಳ್ಳೋಕ್ಕಿಂತ ಮುಂಚೆನೆ ಬರೆದು ಆಯ್ತು ಅಂತ ಕೂಡ ಬರ್ಕೊಳ್ಳಿ. ಅಥವಾ ಸ್ಟೆಪ್ ತಗೊಂಡ ನಂತರ ನಾನು ಈ ತರ ಸ್ಟೆಪ್ ತಗೊಂಡೆ, ಬೇಗ ಕೆಲಸಗಳಾಗ್ತಾ ಇದೆ, ನನ್ನ ಮ್ಯಾನಿಫೆಸ್ಟೇಷನ್ ತುಂಬಾ ಬೇಗ ಸಿಗ್ತಿದೆ ಅಂತೆಲ್ಲ ಖುಷಿಯಿಂದ ಬರ್ಕೊಳ್ಳಿ. ಆಗಾಗ ಅದನ್ನ ನೋಡ್ತಾ ಇರಿ. ಏನಾಗುತ್ತೆ ಆಗ ಆ ಗೋಲ್ ಬಗ್ಗೆ ಯಾವಾಗ್ಲೂ ಇಲ್ಲಿರುತ್ತೆ, ನಾವದನ್ನ ಮಾಡೋಕ್ಕೂ ಶುರು ಮಾಡ್ತೀವಿ, ಬೇಗನೆ ಪಡ್ಕೊಳ್ತೀವಿ. ಅದನ್ನ ಮಾಡ್ತೀರಲ್ಲ.